ರೋಡ್ ಮಧ್ಯದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಸ್ಯಾಂಡಲ್ವುಡ್ ಕೂಡ ವರ್ಷದ ಮಧ್ಯದಲ್ಲಿ ಇದೆ. ಇವಾಗ ಆಲ್ರೆಡಿ 6 ತಿಂಗಳು ಕಳೆದೋಗಿದೆ. ವಾವ್ ಅನ್ನುವಂತ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳಂತೂ ಯಾವುದು ಜಾಸ್ತಿ ರಿಲೀಸ್ ಆಗಿಲ್ಲ, ಅಥವಾ ತುಂಬಾ ಚೆನ್ನಾಗಿರೋ ಸಿನಿಮಾ ರಿಲೀಸ್ ಆಗಿದ್ರು ಕೂಡ ಜನ ಥಿಯೇಟರ್ಗೆ ಹೋಗ್ತಾ ಇಲ್ವಾ ನಿಜವಾಗ್ಲೂ ಗೊತ್ತಿಲ್ಲ. ಆದ್ರೆ ಇನ್ನ ಉಳಿದಂತ ಅರ್ಧ ವರ್ಷದಲ್ಲಿ ಅತಿ ಹೆಚ್ಚು ಸೂಪರ್ ಸ್ಟಾರ್ ಸಿನಿಮಾಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಬಟ್ ಆದ್ರೆ ಎಲ್ಲೋ ಒಂದು ಕಡೆ ಈ ದಸರಾ, ಶ್ರಾವಣ ಮತ್ತೆ ದೀಪಾವಳಿಗೋಸ್ಕರನೇ ಕಾಯ್ತಾ ಇರುವಂತ ನಮ್ಮ ಸ್ಯಾಂಡಲ್ವುಡ್ ಈ ಅರ್ಧ ವರ್ಷ ಯಾಕೆ ಅದ್ಭುತವಾದಂತ ಸಿನಿಮಾಗಳನ್ನ ಕೊಟ್ಟಿಲ್ಲ ಅನ್ನುವಂತ ಪ್ರಶ್ನೆ ಎಲ್ಲಾ ಕಡೆನೂ ಕಾಡ್ತಾ ಇದೆ. ಬಟ್ ನಾನೊಂದು ಹೇಳಕ್ ಇಷ್ಟಪಡ್ತೀನಿ, ಯಾವುದೇ ಸಿನಿಮಾ ರಿಲೀಸ್ ಆಗಿದೆ ಅಂತಂದ್ರೂ ಕೂಡ ಒಮ್ಮೆ ಥಿಯೇಟರ್ಗೆ ಹೋಗಿ ಆ ಸಿನಿಮಾನ ನೋಡಿ ನಂತರ ರಿವ್ಯೂಸ್ ನ ಕೊಡ್ತಾ ಹೋಗಿ. ಅವ್ರು ಹೇಳಿದ್ದೆಲ್ಲ ಕೇಳ್ಕೊಂಡು ಸಿನಿಮಾ ನೋಡಕ್ ಹೋಗ್ಬೇಡಿ. ಮತ್ತೊಂದು ಪ್ರಶ್ನೆ ನಿಮ್ಗೋಸ್ಕರ ನಾನು ಕೇಳ್ತಾ ಇದೀನಿ, ಈ ಅರ್ಧ ವರ್ಷ ಯಾವ ಸಿನಿಮಾನು ಅಷ್ಟು ದೊಡ್ಡ ಹಿಟ್ಟು ಕೊಟ್ಟಿಲ್ಲ ಅಂತಂದ ಮೇಲೆ ಯಾಕೆ ಸಿನಿಮಾಗಳನ್ನ ನಮ್ಮ ಸೂಪರ್ ಸ್ಟಾರ್ಸ್ ಇನ್ನೂ ಉಳಿಸ್ಕೊಂಡಿದ್ದಾರೆ? ಏನಿರ್ಬೋದು ರೀಸನ್ ನಿಮ್ಮ ಪ್ರಕಾರ? ಯಾಕೆ ಜಾಸ್ತಿ ಸಿನಿಮಾಗಳು ರಿಲೀಸ್ ಆಗ್ತಾ ಇಲ್ಲ ನಮ್ಮ ಕನ್ನಡದಲ್ಲಿ ಎಕ್ಸ್ಪೆಷಲಿ? ಸೊ ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ, ಓಕೆನಾ? ಇನ್ನಷ್ಟು ವಿಚಾರ ಮಾತಾಡ್ತೀನಿ. ಸ್ಟೇ ಟ್ಯೂನ್ಡ್ ಟು ಸೂಪರ್ ಹಿಟ್ಸ್ 93.5 ರೆಡ್ ಎಫ್ಎಂ. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ.